ದರ್ಶಿ ವ್ಲಾಗ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು. ನಮ್ಮ ಬಳಿ ಏನಿದೆ ಏನಿಲ್ಲ ಅನ್ನುವುದಕ್ಕಿಂತ ನೆಮ್ಮದಿ ಇದೆಯಾ ಎಂದು ಯೋಚಿಸುವುದು ಉತ್ತಮ. ಇಲ್ಲಿ ಎಲ್ಲ ಸಿಕ್ಕಾಗಲೇ ನೆಮ್ಮದಿ ಅಂದುಕೊಂಡಿದ್ದೆ. ಆದರೆ ಸಿಕ್ಕ ಮೇಲೆ ಗೊತ್ತಾಯಿತು ಏನು ಇಲ್ಲದಿದ್ದಾಗಲೇ ನೆಮ್ಮದಿಯಿಂದ ಇದ್ದೆ ಎಂದು. ಮನಸ್ಸಿನಲ್ಲಿ ನೆಮ್ಮದಿ, ಮುಖದಲ್ಲಿ ನಗು ಹೇಗಿರಬೇಕೆಂದರೆ ನಮಗೆ ಮೋಸ ಮಾಡಿದವರು ನಮ್ಮನ್ನು ನೋಡಿ ಪಶ್ಚಾತ್ತಾಪ ಪಡುವಂತಿರಬೇಕು. ಹಣದಿಂದ ನೆಮ್ಮದಿ ಹುಡುಕಲು ಹೋಗಬೇಡಿ. ಪ್ರೀತಿ ವಿಶ್ವಾಸದಲ್ಲಿ ನೆಮ್ಮದಿ ಹುಡುಕಿ. ನೆಮ್ಮದಿ ಇಲ್ಲದ ಜೀವನ ಎಷ್ಟೇ ಹಣವಿದ್ದರೂ ವ್ಯರ್ಥ. ಯಾವಾಗ ನಿನ್ನ ಅತಿಯಾದ ನಿರೀಕ್ಷೆಗಳು ಅಂತ್ಯವಾಗುತ್ತದೆಯೋ ಅಲ್ಲಿಂದ ನಿನ್ನ ನೆಮ್ಮದಿ ಆರಂಭವಾಗುತ್ತದೆ. ಸಾಗರದಷ್ಟು ಸಂಕಷ್ಟಗಳ ನಡುವೆಯೂ ಸುಖವಾಗಿ ಬದುಕುವಂತೆ ಮಾಡುವುದು ನಂಬಿಕೆ ಮತ್ತು ನೆಮ್ಮದಿ. ಬೇಡವಾದ ವಿಷಯಗಳಿಂದ ದೂರವಿದ್ದರೆ ಬೇಕಾದಷ್ಟು ನೆಮ್ಮದಿ ಸಿಗುತ್ತದೆ. ಸಂಬಂಧಗಳ ನಿಜರೂಪ ತಿಳಿಯಲು ಹೋಗಬೇಡ. ಮನಸ್ಸಿನ ನೆಮ್ಮದಿ ಹಾಳಾಗುತ್ತದೆ. ಸಂಬಂಧಗಳೊಂದಿಗೆ ಮನಸ್ತಾಪಗಳನ್ನು ಇಟ್ಟುಕೊಳ್ಳಬೇಡ. ಜೀವನ ಇದ್ದು ಸತ್ತಂತಾಗಿ ಬಿಡುತ್ತದೆ. ಕೊರಗುವುದರಿಂದ ನಾಳೆಯ ಸಮಸ್ಯೆಗಳಿಗೆ ಸೊಲ್ಯೂಷನ್ ಸಿಗಲ್ಲ. ಇವತ್ತಿನ ನೆಮ್ಮದಿ ಹೋಗುತ್ತದೆ. ಅದಕ್ಕಾಗಿ ಕೊರಗುವುದನ್ನು ಬಿಟ್ಟು ಕೆಲಸ ಮಾಡಿ. ನಾಳೆ ಬೆಸ್ಟ್ ಆಗುತ್ತದೆ. ನೋವುಗಳ ನಡುವೆ ನೆಮ್ಮದಿ ಹುಡುಕುವುದೇ ಜೀವನ. ನಿರಾಸೆಗಳ ನಡುವೆ ಭರವಸೆಯೊಂದಿಗೆ ಸಾಗುವುದೇ ಪಯಣ. ಮನಸ್ಸಿಗೆ ನೆಮ್ಮದಿ ಸಿಗುವ ಜಾಗ ಅಂದರೆ ಅದು ಅಮ್ಮನ ಮಡಿಲು, ತಂದೆಯ ಆಶ್ರಯ ಮಾತ್ರ. ಎಲ್ಲರೂ ಶ್ರೀಮಂತಿಕೆಯ ಬದುಕನ್ನು ಇಷ್ಟಪಡುತ್ತಾರೆ. ಆದರೆ ನೆಮ್ಮದಿಯು ಅದಕ್ಕಿಂತ ಶ್ರೀಮಂತವಾದದ್ದೆಂದು ಎಷ್ಟೋ ಜನರಿಗೆ ಗೊತ್ತೇ ಇರುವುದಿಲ್ಲ. ನೆಮ್ಮದಿ ಅನ್ನೋದು ಪ್ರಪಂಚದ ಎಲ್ಲ ವಸ್ತುಗಳಿಗಿಂತ ದುಬಾರಿ. ಅದಕ್ಕೆ ಅದು ಎಲ್ಲರಿಗೂ ಸಿಗಲ್ಲ. ನೆಮ್ಮದಿ ಇಲ್ಲದ ಜೀವನದಲ್ಲಿ ನಾ ಬದುಕಬೇಕಾಗಿದೆ. ಸಾವು ಕೂಡ ದೂರ ಸರಿದು ಮೌನವಾಗಿದೆ. ಮನುಷ್ಯ ಮೇಲೆ ನೋಡತೊಡಗಿದರೆ ನೆಮ್ಮದಿ ನಾಶವಾಗುತ್ತದೆ. ಕೆಳಗೆ ನೋಡಿದರೆ ತನಗಿಂತಲೂ ಕಷ್ಟದಲ್ಲಿರುವವರ ಕಂಡು ತಾನೇ ಪರವಾಗಿಲ್ಲ ಅನ್ನೋ ಭಾವನೆ ಮೂಡುತ್ತದೆ. ಯಾವ ಸಮಯದಿಂದ ನಮ್ಮ ಮನಸ್ಸು ಬೇರೆಯವರಿಗೆ ಶುಭವಾಗಲಿ ಎಂದು ಯೋಚಿಸಲು ಪ್ರಾರಂಭಿಸುತ್ತದೆಯೋ ಆ ಕ್ಷಣದಿಂದ ಶಾಂತಿ, ನೆಮ್ಮದಿಯು ನಮ್ಮ ಜೀವನದಲ್ಲಿ ಪ್ರವೇಶಿಸುತ್ತದೆ. ಬದುಕಿನಲ್ಲಿ ನೆಮ್ಮದಿ ಬೇಕು ಎನ್ನುವುದು ನಿಮ್ಮ ಆಸೆಯಾಗಿದ್ದರೆ ಮೊದಲು ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡುವುದನ್ನು ನಿಲ್ಲಿಸಬೇಕು. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.